ಇದು 522 ಗ್ರಾಮ್ ಇದೆ. ಮಾರ್ಕೆಟ್ ಅಲ್ಲಿ ಇದು ವ್ಯಾಲ್ಯೂ ಎಷ್ಟು ಇರ್ಬೋದು ಹೇಳಿ ಸರ್? 15,660 ಆಗುತ್ತೆ ಸರ್. ಒಂದೊಂದು ಗ್ರಾಮಿಗೆ 30 ರೂಪಾಯಿ, 1 kgಗೆ 30,000 ಬೀಳುತ್ತೆ ಸರ್. ನಮಸ್ತೆ ಸರ್, ನನ್ನ ಹೆಸರು ಹರ್ಷದ್ ಜೇಗೌಡ ಅಂತ. ನಾನು ಒಬ್ಬ ಶ್ರೀಗಂಧ ಬೆಳೆಗಾರ. ಶ್ರೀಗಂಧ ನೋಡಿ ಸರ್, ಪ್ಯೂರ್ ಆರ್ಟ್ವುಡ್ ಬೆಳೆದು ನಾವೇ ಸಂಘ ಮಾಡ್ಕೊಂಡು ನಾವೇ ಸೇಲ್ ಮಾಡ್ತಿದ್ದೀವಿ ಸರ್. ಒಂದು ಶ್ರೀಗಂಧದ ಮರ ಇಷ್ಟು ದಪ್ಪ ಇದ್ರೆ ಮಧ್ಯ ಆರ್ಟ್ವುಡ್ ಇರುತ್ತೆ ಸರ್. ಈ ಆರ್ಟ್ವುಡ್ಡು ಮುಖ್ಯ. ಇದರಲ್ಲಿ ನಮಗೆ ಆಯಿಲ್ ಕಂಟೆಂಟ್ ಸಿಗೋದು, ಅರೋಮಾ ಇರೋದು, ಪ್ರತಿಯೊಂದಕ್ಕೂ ನಾವು ಇದನ್ನ ಯೂಸ್ ಮಾಡ್ತೀವಿ. ಇದರಿಂದ ಮಾಡಿರೋ ಆಯಿಲ್ ಇದೆ, ಮೌಲ್ಯವರ್ಧನೆ ಮಾಡಿದ್ದೀವಿ. ಈ ಜಪಮಾಲೆ ಒಂದಕ್ಕೆ 5,000 ಆಗುತ್ತೆ ಸರ್. ಒಂದು ಬ್ರೇಸ್ಲೆಟ್ 2,000 2,500 ಆಗುತ್ತೆ ಸರ್ ವೆಯ್ಟ್ ಮೇಲೆ. ಆಮೇಲೆ ಈ ಥರ ಮೊಮೆಂಟೋಸ್ ಮಾಡಿದ್ದೀವಿ. ಆಮೇಲೆ ಈ ಥರ CNC ಕಟಿಂಗ್ ಮಾಡಿಸ್ತೀವಿ. ನೀವು ಯಾವ ಇಮೇಜ್ ಕೊಟ್ಟರು ನಾವು ಅದನ್ನ CNC ಎನ್ಗ್ರೇವ್ ಮಾಡಿ ನಿಮಗೆ ಕೊಡ್ತೀವಿ ಸರ್. ಇದು 1 ಗ್ರಾಮಿಗೆ 30 ರೂಪಾಯಿಗೆ ಸೇಲ್ ಮಾಡ್ತಿದ್ದೀವಿ ಸರ್. ಆಮೇಲೆ ನಾವು ಶ್ರೀಗಂಧದ ಪೌಡರ್ ಮಾಡಿದ್ದೀವಿ. ಶ್ರೀಗಂಧದ ಪೌಡರು ಫೇಸ್ ಪ್ಯಾಕಿಗೆ ತುಂಬ ಒಳ್ಳೆಯದು. ಆಮೇಲೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ, ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಇದೆ ಸರ್. ಆಮೇಲೆ ಸ್ಯಾಂಡಲ್ವುಡ್ ಇಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿರೋದಿದೆ. ಇದು 1 ml ಗೆ 500 ರೂಪಾಯಿ ಬೀಳುತ್ತೆ. ನಾವು ರೈತರು ನಾವೆಲ್ಲ ಬೆಳೆದು ಡೈರೆಕ್ಟಾಗಿ ಸೇಲ್ ಮಾಡ್ತಿದ್ದೀವಿ. ಪ್ರತಿಯೊಬ್ಬನು ನಿಮ್ದು ಯಾವ ಜಾಗ ಇದ್ರು ನೀವು ಅಲ್ಲೋಗಿ ಬೆಳಿಬೋದು. ಪಾಣಿ ಒಂದು ಎಂಟ್ರಿ ಮಾಡಿಸಿದ್ರೆ ಸಾಕು, ಅದು ನಿಮ್ಮದು ಮರ. ಈಗ ನಾವು ರೈತರೇ ಮೌಲ್ಯವರ್ಧನೆ ಮಾಡಿ ರಿಸರ್ಚ್ ಮಾಡಿ ಪ್ರತಿಯೊಂದು ಸ್ಟೆಪ್ಪು ನಾವೇ ತೊಗೊಂಡು ಮುಂದೆ ಹೋಗ್ಬೋದು ಸರ್. ಪ್ರತಿಯೊಂದು ಪ್ರಾಡಕ್ಟ್ನು ರೈತ ಬೆಳೆದಿದ್ದು ರೈತನೇ ಸೇಲ್ ಮಾಡಬೇಕು. ಅವಾಗಲೇ ರೈತನ ಕೈಗೆ ದುಡ್ಡು ಹೋಗೋದು ಸರ್.